ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಫಿಫ್ತ್ ಮ್ಯಾಚ್ ನಮ್ಮ ಭಾರತ ತಂಡ ಹೀನಾಯವಾದ ಸೋಲನ್ನೇ ಕಾಣಿತು. ಹಾಗೆ ಸೋತ ನಂತರ ವಿರಾಟ್ ಕೊಹ್ಲಿಯವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆ ನಮ್ಮ ಭಾರತ ತಂಡ ಹೀನಾಯವಾದ ಸೋಲನ್ನೇ ಕಾಣಿತು. ಹಾಗೆ ವಿರಾಟ್ ಕೊಹ್ಲಿ ಅವರು ಗೌತಮ್ ಗಂಭೀರ್ ಅವ್ರ ಮೇಲೆ ತುಂಬಾ ಗರಂ ಆಗಿದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಭಾರತ ತಂಡ ಸತತ ಇದು 6ನೇ ಮ್ಯಾಚ್ ಅಂತಲೇ ಹೇಳ್ಬೋದು ಸೋಲ್ತಾ ಇರೋದು. ಯಾಕೆ ಅಂದರೆ ಐರ್ಲೆಂಡ್ ವಿರುದ್ಧ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್, ಅಲ್ಲಿ ಆ ಮ್ಯಾಚಲ್ಲಿ ಆ ಸೀರೀಸಲ್ಲೂ ಕೂಡ ಸೋಲುತ್ತೆ. ಅದಾದಮೇಲೆ ಇಂಗ್ಲೆಂಡ್ ವಿರುದ್ಧ ಮೊದಲನೇ ಮ್ಯಾಚಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಡಿರ್ತೀವಿ, ಬಟ್ ಆ ಮ್ಯಾಚ್ ಮಳೆಯಿಂದ ಟೈ ಆಗುತ್ತೆ. ಅದಾದಮೇಲೆ ನೋಡೋದಾದರೆ ಬ್ಯಾಕ್ ಟು ಬ್ಯಾಕ್ ನಮ್ಮ ಭಾರತ ತಂಡ 4 ಸೋಲನ್ನು ಕಾಣುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ಏನು ನಮ್ಮ ದುರಾದೃಷ್ಟ ಅಂದರೆ 4 ಮ್ಯಾಚಲ್ಲಿ ನಾವೇ ಟಾಸ್ ವಿನ್ ಆಗಿದ್ವಿ ಅಂತಲೇ ಹೇಳ್ಬೋದು, 5 ಮ್ಯಾಚಲ್ಲಿ. ಬಟ್ ಟಾಸ್ ವಿನ್ ಆದರೂ ಕೂಡ ಒಂದು ಮ್ಯಾಚ್ ಕೂಡ ವಿನ್ ಆಗೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ನಿನ್ನೆ ಮ್ಯಾಚಲ್ಲೂ ಕೂಡ ತುಂಬಾ ಗರಂ ಆಗಿದ್ರು ಅಂತಲೇ ಹೇಳ್ಬೋದು, ಬಾಲರ್ಗಳ ಮೇಲೆ ಆಗಿರ್ಬೋದು, ಹಾಗೆ ಕೋಚ್ ಮೇಲೆ ಆಗಿರ್ಬೋದು. ಯಾಕಂದರೆ ಕೋಚ್ ಅವರು ಸೆಲೆಕ್ಷನಲ್ಲಿ ತುಂಬಾ ಎಡವಿದ್ದಾರೆ ಅಂತ ಹೇಳಿದ್ದಾರೆ. ಗೌತಮ್ ಗಂಭೀರ್ ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸೆಲೆಕ್ಷನಲ್ಲಿ ತುಂಬಾ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಂತೆಂಥ ನಮ್ಮ RCB ತಂಡದಲ್ಲಿ ಚಾಂಪಿಯನ್ ಪ್ಲೇಯರ್ಗಳು ಇದ್ದರು, ಆ ಪ್ಲೇಯರ್ಗಳನ್ನೆಲ್ಲ ಬಿಟ್ಟು ಫಾರ್ಮಲ್ಲಿ ಇಲ್ಲದೆ ಇರ್ತಕ್ಕಂಥ ಪ್ಲೇಯರ್ಗಳನ್ನ ತಂದು ಇನ್ನಲ್ಲಿ ಆಡಿಸಿದ್ದಾರೆ. ಇದೇ ದೊಡ್ಡ ಬ್ಲೈಂಡರ್ ಮಿಸ್ಟೇಕ್ ಆಗಿದೆ ನಮ್ಮ ಭಾರತ ತಂಡ ಸೋಲಕ್ಕೆ ಅಂತ ಹೇಳಿದ್ದಾರೆ. ಯಾಕಂದರೆ ನಮ್ಮ RCB ತಂಡದಿಂದ ಅಟ್ಲೀಸ್ಟ್ ರಜತ್ ಪಟ್ಟಿದಾರು, ಭುವನೇಶ್ವರ್ ಕುಮಾರ್ ಅವರನ್ನಾದರೂ ಒಬ್ಬ ಬ್ಯಾಟ್ಸ್ಮನ್ ಒಬ್ಬ ಬಾಲರ್ ಅವ್ರನ್ನ ತೊಗೊಂಡಿದ್ರು ಕೂಡ ಎಷ್ಟೊಂದು ಹೆಲ್ಪ್ ಆಗ್ತಾ ಇರ್ತಿತ್ತು ನಮ್ಮ ಭಾರತ ತಂಡಕ್ಕೆ. ಯಾಕಂದರೆ ಭುವನೇಶ್ವರ್ ಕುಮಾರ್ ಅವರು ವಿಕೆಟ್ ಟೇಕರು, ಯಾವ ಟೈಮಲ್ಲಿ ವಿಕೆಟ್ ಬೇಕೋ ಆ ಟೈಮಲ್ಲಿ ವಿಕೆಟ್ ತೆಗೆದುಕೊಡ್ತಾರೆ ಅಂತ ಹೇಳ್ಬೋದು. ಹಾಗೆ ರಜತ್ ಪಟ್ಟಿದಾರ್ ನೋಡೋದಾದ್ರೆ ಸಖತ್ ಫಾರ್ಮಲ್ಲಿದ್ದರು ಅಂತ ಹೇಳ್ಬೋದು. 2-3 ಇಯರಿಂದ ಸಖತ್ ಫಾರ್ಮಲ್ಲಿದ್ದರು. ಬಟ್ ನಮ್ಮ ಗೌತಮ್ ಗಂಭೀರ್ ಅವರು ಯಾವ ಮಾಸ್ಟರ್ ಮೈಂಡು ಅಥವಾ ಏನು ತಲೆ ಓಡಿಸಿ ಈ ಥರ ಟೀಮ್ ಸೆಲೆಕ್ಷನ್ ಮಾಡಿದ್ರು ಗೊತ್ತಿಲ್ಲ. ಯಾಕಂದರೆ ಯಾವ ಪ್ಲೇಯರ್ಗಳು ಕೂಡ ಫಾರ್ಮಲ್ಲಿಲ್ಲ. ಹೀಗಾಗಿ ನಮ್ಮ ಭಾರತ ತಂಡ ಸತತ 4 ಸೋಲು ಕಂಡು ದಾಖಲೆ ಬರೆದಿದೆ ಅಂತಲೇ ಹೇಳ್ಬೋದು. ಕಳಪೆ ದಾಖಲೆಯಿಂದ ನಮ್ಮ ಭಾರತ ತಂಡ ಈ ಸರಣಿ ಕೂಡ ಸೋತಿದೆ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ಟೀಮ್ ಯಾವ ಥರ ಸ್ಟ್ರಾಂಗ್ ಆಗಿ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು, ಟೈಮಲ್ಲಿ ನಮ್ಮ ಭಾರತ ತಂಡವನ್ನು ನೋಡಿದರೆ ಎಲ್ಲ ಎದುರಾಳಿಗಳು ಹೆದರ್ತಾ ಇದ್ರು. ಬಟ್ ಇವಾಗ ನೋಡಿದರೆ ಸದ್ಯಕ್ಕೆ ಇರ್ತಕ್ಕಂಥ ಫಾರ್ಮ್ ನೋಡಿದರೆ ಎಲ್ರಿಗೂ ಕೂಡ ನಾಚಿಕೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಲೇ ಹೇಳಿದ್ದಾರೆ. ಹಾಗೆ ನೋಡಬೇಕು ನೆಕ್ಸ್ಟ್ ODI ಯಾವ ಥರ ಇಂಗ್ಲೆಂಡ್ ವಿರುದ್ಧ ಮ್ಯಾಚ್ಗಳು ಆಡ್ತಾರೆ. ಹಾಗೆ ಪ್ಲೇಯಿಂಗ್ 11ನಲ್ಲಿ ಏನಾದರೂ ಮತ್ತೆ ಚೇಂಜಸ್ ತರ್ತಾರಾ ಅಥವಾ ಇದೇ ಪ್ಲೇಯಿಂಗ್ 11 ಕಂಟಿನ್ಯೂ ಮಾಡ್ತಾರಾ, ಅಲ್ಲಿ ಆದರೂ 3 ಮ್ಯಾಚ್ ಇದೆ, 3 ಮ್ಯಾಚಲ್ಲಿ 1 ಮ್ಯಾಚ್ ಆದರೂ ಗೆಲ್ತಾರಾ ಅಂತ ಕಾಯ್ದು ನೋಡ್ಬೇಕಂತ ಹೇಳಿದ್ದಾರೆ. ಯಾಕಂದರೆ ಈ ಥರ ಬ್ಯಾಟಿಂಗು ಬಾಲಿಂಗ್ ಇಟ್ಕೊಂಡು ಹೋದರೆ ನಮ್ಮ ಭಾರತ ತಂಡ ಮ್ಯಾಚ್ ಕೂಡ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಳ್ಳೆ ಪ್ಲೇಯರ್ಗಳನ್ನ ಪಿಕ್ ಮಾಡಬೇಕಾಗುತ್ತೆ. ಹಾಗೆ ನಮ್ಮ RCBಯನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಪದೇ ಗೌತಮ್ ಗಂಭೀರ್ ಅವರು RCB ಪ್ಲೇಯರ್ಗಳ ಕಡೆ ನೋಡ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಯಾವ ಸೆಲೆಕ್ಷನ್ ಮಾಡಿದರೂ ಕೂಡ ಕಲ್ಕತ್ತಾ ತಂಡದಿಂದ ಹರ್ಷಿತ್ ರಾಣಾ ಆಗಿರ್ಬೋದು, ರಿಂಕು ಸಿಂಗ್ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ತಮ್ಮ ತಂಡದ ಪ್ಲೇಯರ್ಗಳನ್ನೇ ಜಾಸ್ತಿ ಫೇವರಿಸಮ್ ಮಾಡಿ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ವಿರಾಟ್ ಕೊಹ್ಲಿ ಅವರು ತುಂಬಾ ಕೋಪಗೊಂಡಿದ್ರು ಅಂತಲೇ ಹೇಳ್ಬೋದು ಗೌತಮ್ ಗಂಭೀರ್ ಅವ್ರ ಮೇಲೆ. ಯಾಕಂದರೆ RCB ತಂಡದಿಂದ ಚಾಂಪಿಯನ್ ತಂಡದಿಂದ ಒಬ್ಬ ಪ್ಲೇಯರನ್ನು ಕೂಡ ಇವರು ಸೆಲೆಕ್ಟ್ ಮಾಡಿಲ್ಲ ಅಂದರೆ ನಾಚಿಕೆಗೇಡಿ ಸಂಗತಿ ಅಂತಲೇ ಹೇಳಿದ್ದಾರೆ. ಯಾಕಂದರೆ ಒಬ್ಬ ಪ್ಲೇಯರು ಕೂಡ ಇವರು ತೊಗೊಂಡಿಲ್ಲ, ಎಲ್ಲರೂ ಕೂಡ ಫಾರ್ಮಲ್ಲಿದ್ದರು. ಹೀಗಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಾದರೂ ಏನೆಲ್ಲ ಸೆಲೆಕ್ಷನ್ ಮಾಡ್ತಾರೆ, ಯಾವ ಪ್ಲೇಯರ್ಗಳನ್ನ ಏನಲ್ಲಿ ತರ್ತಾರೆ, ಪ್ಲೇಯಿಂಗ್ 11 ಹೊಸ ತಂಡ ಯಾವ ಥರ ಕಟ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ.